ನಾನು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ವ್ಯಕ್ತಿ. ಸರ್ಕಾರಿ ಶಾಲೆಯ ಮಕ್ಕಳೆಂದರೆ ಅಪಾರವಾದ ಪ್ರೀತಿ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಒ. ಶ್ರೀನಿವಾಸ್ ಹೇಳಿದರು. ಪಟ್ಟಣದ ಮಾದಯ್ಯನಹಟ್ಟಿ ಗ್ರಾಮದಲ್ಲಿ ಶನಿವಾರ 2ನೇ ವರ್ಷದ ಮಾರಿಕಾಂಬಾ ಕ್ರಿಕೆಟರ್ಸ್ ವತಿಯಿಂದ ದಿವಂಗತ ಬಿ. ಬೈಯಣ್ಣ, ಎನ್. ಲೋಕೇಶ್, ಘಟ್ಟಪ್ಪ ನಾಯಕ ಸ್ಮರಣಾರ್ಥವಾಗಿ ಮಾದಯ್ಯನಹಟ್ಟಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್, ಪೆನ್ನು, ಪುಸ್ತಕ ವಿತರಿಸಲಾಯಿತು. ನಂತರ ಮಾತನಾಡಿದ ಅವರು, ಮಕ್ಕಳು ಚೆನ್ನಾಗಿ ಓದಬೇಕು, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ನೀವು ಚೆನ್ನಾಗಿ ಓದಿದರೆ ಉನ್ನತ ಮಟ್ಟದಲ್ಲಿ ಇರಲು ಸಾಧ್ಯವಾಗುತ್ತದೆ ಎಂದರು. ನಿಮ್ಮ ಮಕ್ಕಳಿಗೆ ಫೋನ್ ಕೊಡಬೇಡಿ. ಪ್ರತಿದಿನ ಸಂಜೆಯ ವೇಳೆಯಲ್ಲಿ ಪಾಠ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಮೊಬೈಲ್ ಫೋನುಗಳನ್ನು ಬಳಸುವವರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಅದರಲ್ಲಿ ಹೆಚ್ಚಿನ ಮಕ್ಕಳು ಹಗಲು ರಾತ್ರಿ ಎನ್ನದೇ ಹೆಚ್ಚಿನ ಸಮಯವನ್ನು ಮೊಬೈಲ್ನಲ್ಲಿ ಕಳೆಯುತ್ತಿದ್ದಾರೆ. ಇದು ಮಕ್ಕಳ ಬೆಳವಣಿಗೆಯ ಮೇಲೆ ತೀವ್ರವಾದ ಪರಿಣಾಮ ಬೀರುವುದರ ಜೊತೆಗೆ ಕಣ್ಣುಗಳಿಗೂ ಹಾನಿ ಉಂಟು ಮಾಡುತ್ತದೆ. ಹಾಗಾಗಿ ಮೊಬೈಲ್ನಿಂದ ಮಕ್ಕಳನ್ನು ದೂರ ಇಡಿ. ಯಾವುದೇ ಕಾರಣಕ್ಕೂ ಮೊಬೈಲ್ ಕೊಡಬೇಡಿ ಎಂದು ಪೋಷಕರಿಗೆ ಮನವಿ ಮಾಡಿಕೊಂಡರು. ಪಟ್ಟಣ ಪಂಚಾಯಿತಿ ಸದಸ್ಯ ಜಾಗನೂರಹಟ್ಟಿ ಮಂಜುನಾಥ ಮಾತನಾಡಿ, ಕ್ರೀಡೆಯಲ್ಲಿ ಸೋಲು ಗೆಲುವು ಸರ್ವೇಸಾಮಾನ್ಯ. ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ. ಕ್ರೀಡಾಪಟುಗಳು ನಿಮ್ಮ ಅಮೂಲ್ಯವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಹಾಗೂ ಓದಿನ ಕಡೆ ಹೆಚ್ಚು ಗಮನ ಹರಿಸಿ ಎಂದು ಕಿವಿಮಾತು ಹೇಳಿದರು. ಯುವಕರು ದುಶ್ಚಟಗಳಿಂದ ದೂರವಿರಬೇಕು. ಶಾರೀರಿಕ, ಮಾನಸಿಕ ಬೆಳವಣಿಗೆಗೆ ಕ್ರೀಡೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಯುವಕರು ದುಶ್ಚಟಗಳಿಗೆ ಬಲಿಯಾಗುವುದರ ಜೊತೆಗೆ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಯುವಕರು ತಂಬಾಕು, ಗುಟ್ಕಾಗಳ ಸೇವನೆಯಿಂದ ದೂರವಿರಬೇಕು. ಯುವಕರು ದೇಶವನ್ನು ಕಟ್ಟುವಂಥವರು. ತಮ್ಮ ಭವಿಷ್ಯದ ಜೀವನವನ್ನು ಉಜ್ವಲವಾಗಿ ಇಟ್ಟುಕೊಳ್ಳಲು ದುಶ್ಚಟಗಳಿಂದ ದೂರವಿರಬೇಕು ಎಂದು ಹೇಳಿದರು. ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಟಿ. ಬಸಣ್ಣ ಮಾತನಾಡಿ, ಕ್ರೀಡೆಗಳಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು. ಕ್ರೀಡೆಗಳಲ್ಲಿ ಪ್ರೀತಿ, ವಿಶ್ವಾಸ, ಸಂಬಂಧವಿರಬೇಕೇ ಹೊರತು ದ್ವೇಷದ ಭಾವನೆ ಹೊಂದಿರಬಾರದು ಮತ್ತು ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ, ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ. ಪಿ. ತಿಪ್ಪೇಸ್ವಾಮಿ, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಮುತ್ತಯ್ಯ, ಹೋಬಳಿ ಘಟಕದ ಅಧ್ಯಕ್ಷ ಜೋಗಿಹಟ್ಟಿ ಮಂಜುನಾಥ, ಒ. ತಿಪ್ಪೇಶ, ನಗರ ಘಟಕದ ಅಧ್ಯಕ್ಷರು ದಳಪತಿ ನಾಗರಾಜ್, ಪೂಜಾರಿ ತಿಪ್ಪಯ್ಯ, ಯಜಮಾನ್ ಓಬಯ್ಯ, ಯಜಮಾನ್ ರಯ್ಯ, ಗೋನೂರು ಬೊಮ್ಮಯ್ಯ, ಕಾಮಯ್ಯ, ದೊಡ್ಡಪಾಲಯ್ಯ, ದೇವಡ್ಲ ಬಸವರಾಜ್, ಬಿ. ಬಸವರಾಜ್, ರಾಜಶೇಖರಪ್ಪ, ಗಾರೆ ಓಬಣ್ಣ, ಅಂಗಡಿ ಮಹಾಂತೇಶ್, ಕೆ. ಪಿ. ತಿಪ್ಪೇಸ್ವಾಮಿ, ಶಿವರುದ್ರಪ್ಪ, ಮೆಂಬರ್ ಬೋರಯ್ಯ, ಕೆ. ಪಿ. ಚಂದ್ರಣ್ಣ, ದಳಪತಿ ಮಹಾಂತೇಶ್, ಆರ್. ಬಸಣ್ಣ, ಕರಡಿ ಓಬಯ್ಯ, ಪ್ರೊಫೆಸರ್ ಬೋರಯ್ಯ, ಸಣ್ಣ ಬೋರಯ್ಯ, ಉಜ್ಜಿನಪ್ಪ, ರೆಡ್ಡಿ ಬೋರಯ್ಯ, ಬಡಿಗೆ ತಿಪ್ಪೇಸ್ವಾಮಿ, ಕಾಮರಾಜ, ಯಜಮಾನ್ ತಿಪ್ಪೇಸ್ವಾಮಿ, ಸಣ್ಣ ರಾಜಯ್ಯ, ತಿಪ್ಪೇಸ್ವಾಮಿ, ಸರ್ಕಾರಿ ಶಾಲಾ ಶಿಕ್ಷಕರುಗಳು, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಳಗ, ಅಧ್ಯಕ್ಷ ಪ್ರಕಾಶ್, ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು, ಹಟ್ಟಿ ಯಜಮಾನರು ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ. మీ పేరు తప్పిడలా Nama
ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಿಸಿದ ಮಾದನಟ್ಟಿ ಗ್ರಾಮದ 2ನೇ ವಾರ್ಡ್ನಲ್ಲಿ ಮಾದನಟ್ಟಿ ಗ್ರಾಮಸ್ಥರು ಈ ಒಂದು ಗ್ರಾಮದಲ್ಲಿ ಎಲ್ಲ ಸಮ್ಮುಖದಲ್ಲಿ ಏನು MPL ಕಾರ್ಯಕ್ರಮವನ್ನು 2ನೇ ಬಾರಿಗಾಗಿ ಆಚರಣೆ ಮಾಡ್ತಿದ್ದಾರೆ. ಈ ಒಂದು ಏನು ಕ್ರೀಡಾಪಟುಗಳು ಇರ್ತಕ್ಕಂಥವರು ನಮ್ಮ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥವರು ಉತ್ತಮ ರೀತಿಯಾಗಿ ಪ್ರದರ್ಶನವನ್ನು ಕೊಡ್ತಿದ್ದಾರೆ. ಜೊತೆಗೆ ಆ ಮಕ್ಕಳಲ್ಲಿ ಇರ್ತಕ್ಕಂಥ ಏನು ಒಂದು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆ ಮನೋಭಾವನವನ್ನು ಬೆಳೆಸ್ಕೊಂಡು ಉತ್ತಮ ರೀತಿಯಾದಂಥ ಸಲಹೆಯನ್ನು ತಗೊಂಡು ಅವರು ಆಟವನ್ನು ಆಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರುತ್ತೆ. ಇಲ್ಲಿ ಸೋಲು ಮತ್ತು ಗೆಲುವುದದ್ದು ಮಾಡಿದಾಗ ಏನಾಗುತ್ತಂದ್ರೆ ಅಲ್ಲಿ ಏನು ವೈಷಮ್ಯಗಳನ್ನು ಉತ್ಪತ್ತಿ ಆಗ್ಬೋದು ಮತ್ತು ವಿಕೋಪಗಳನ್ನು ಹೋಗ್ಬೋದು. ಆದ್ದರಿಂದ ನಮ್ಮ ಇದೇ ರೀತಿಯಾಗಿ ಪ್ರತಿ ವರ್ಷ ನಮ್ಮ ನಾಯಕಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾದನಟ್ಟಿ ಗ್ರಾಮದಲ್ಲಿ ಉತ್ತಮವಾಗಿ ಆಟಗಾರರು ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಸಂಪೂರ್ಣವಾಗಿ ಎಲ್ಲ ಒಂದು ಜಾಗನರಟ್ಟಿ ಮಾದನಟ್ಟಿ ಅವರು ಸೇರ್ಕೊಂಡು ಬರೀ ನಮ್ಮ ನಾಯಕನಟ್ಟಿ ಮಟ್ಟದಲ್ಲೆಲ್ಲ ಹೋಬಳಿ ಮಟ್ಟದಲ್ಲಿ ಇವರೊಂದು ಕಾರ್ಯಕ್ರಮವನ್ನು ಇಟ್ಕೊಂಡಾಗ ಅದು ತುಂಬ ಜನಗಳಿಗೆ ಯಶಸ್ವಿಯಾಗುತ್ತೆ ಹೇಳ್ತಾ ನನ್ನ ಮಾತುಗಳನ್ನು ಮಾದನಟ್ಟಿಯಲ್ಲಿ 2ನೇ ಬಾರಿಗೆ MPL ಪ್ರೀಮಿಯರ್ ಲೀಗ್ ಅಂತ ಒಂದು ಕ್ರಿಕೆಟ್ ನಮ್ಮ ಯುವಕರು ಒಂದು 3 ದಿವಂಗತರಾದಂಥ ಬೈಯಣ್ಣ, ಲೋಕೇಶ್ ಮತ್ತು ಗಟ್ಟಪ್ಪ ನಾಯಕ್ ಇವರ ಜ್ಞಾಪನಾರ್ಥಕವಾಗಿ ಮಾದನಟ್ಟಿಯಲ್ಲಿ ಈ ಕ್ರಿಕೆಟ್ ಪ್ರಾರಂಭೋತ್ಸವಕ್ಕೆ ಆಗಮಿಸಿ ಉದ್ಘಾಟನೆ ಮಾಡಿದಂಥ KP ತಿಪ್ಪೇಸ್ವಾಮಿ ಪಟ್ಟಣ ಪಂಚಾಯತಿ ಸದಸ್ಯರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು, 1ನೇ ವಾರ್ಡ್ ಸದಸ್ಯರಾದ ಮಂಜಣ್ಣ ಹಾಗೂ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಮತ್ತು ಯಜಮಾನರು ಹಾಗೂ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳು ಈ ಕ್ರಿಕೆಟಿನ ಪ್ರಯುಕ್ತ ಮಕ್ಕಳಿಗೆ ನೋಟ್ ಬುಕ್ಸ್ ವಿತರಣೆ ಕಾರ್ಯಕ್ರಮ ಕೂಡ ನಮ್ಮ ಚೀಫ್ ಆಫೀಸರ್ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತ್ ಶ್ರೀನಿವಾಸ್ ಅವರು ಕೂಡ ಇವತ್ತು ಸ್ಕೂಲ್ ಮಕ್ಕಳಿಗೆ ನೋಟ್ ಬುಕ್ ಮತ್ತು ಪೆನ್ನುಗಳನ್ನು ವಿತರಣೆ ಜ್ಞಾಪನಾರ್ಥಕವಾಗಿ ಕ್ರಿಕೆಟ್ ಜ್ಞಾಪನಾರ್ಥಕವಾಗಿ ಹಮ್ಮಿಕೊಂಡಿದ್ದಾರೆ. ಅವರಿಗೂ ಕೂಡ ನಾವೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತಾ ಈ ದಿನ ನಮ್ಮ ಮಾದನಟ್ಟಿಯಲ್ಲಿ 2ನೇ ಬಾರಿಗೆ ಆಡುವಂಥ ಕ್ರಿಕೆಟ್ ಯುವಕರು ಪ್ರತಿ ವರ್ಷ ಒಳ್ಳೆ ಉನ್ನತವಾಗಿ ನಮ್ಮ ಜಾಗನರಟ್ಟಿ ಪಕ್ಕದ ಗ್ರಾಮದಲ್ಲಿ ಮತ್ತು ಇಲ್ಲಿ ಒಂದು ಟೂರ್ನಮೆಂಟ್ ನಡೆಯುತ್ತೆ. ವಿಶೇಷವಾಗಿ ಮಾದನಟ್ಟಿಯಲ್ಲಿ 2ನೇ ಬಾರಿಗೆ ನಡೀತಾ ಇದೆ. ಅದರಿಂದ ಹುಡುಗರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮ ಇಂಥ ಕ್ರೀಡಾ ಕಾರ್ಯಕ್ರಮ ಭಾಗವಹಿಸಿ ಇನ್ನು ಹೆಚ್ಚಿನ ಮಕ್ಕಳನ್ನು ಕ್ರೀಡೆಯಲ್ಲಿ ಎಲ್ಲ ಥರದ ಒಂದು ವ್ಯಾಯಾಮ ಇದ್ದಂಗಿರುತ್ತೆ. ಅದರಿಂದ ಕ್ರೀಡಾ ಮನೋಭಾವ ಇರಬೇಕಂತೇಳಿ ಈ ಕಾರ್ಯಕ್ರಮ ನಾವು ಹಮ್ತಾ ಇದ್ದೀವಿ. ಅದರಿಂದ ಯುವಕರಿಗೆ ನಾವೆಲ್ಲ ಹೆಚ್ಚಿನ ಸಹಕಾರ ನೀಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ರೀಡಾಪಟುಗಳು ಉದ್ಭವ ಆಗಲಿಂಥ ಗ್ರಾಮಗಳಲ್ಲಿ ಇದು ನಮಗೆ ಕೊನೆಯ ಬಾರ್ಡರ್ಗಳು. ನಾವು ಒಂಥರ ನಮ್ಮ ಚಳ್ಳಕೆರೆ ತಾಲೂಕಿಗೆ ಕೊನೆಯ ಬಾರ್ಡರ್ ನಮ್ಮ ಹಳ್ಳಿಗಳು.
ಬಾರ್ಡರ್ ಹಳ್ಳಿಗಳಾಗಿರೋದ್ರಿಂದ ಕ್ರೀಡಾಪಟುಗಳು ಅತಿ ಹೆಚ್ಚು ಸ್ವಲ್ಪ ಇಲ್ಲಿ ಉತ್ಪಾದನೆ ಆದರೆ ಮುಂದಿನ ದಿನಗಳಲ್ಲಿ ಇನ್ನು ಹಿಂದಿನ ಯುವ ಪೀಳಿಗೆಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ಗ್ರಾಮ ಮಟ್ಟಗಳಲ್ಲಿ ಸಣ್ಣದಾಗಿ ನಾವು 2 ದಿನದ ಕಾರ್ಯಕ್ರಮಗಳನ್ನು ಕ್ರಿಕೆಟ್ ಕ್ರೀಡಾಪಟುಗಳು ತಯಾರು ಮಾಡಬೇಕಂತ ಹಮ್ಮಿಕೊಂಡಿದ್ವಿ. ಅದಕ್ಕೆ ಈ ಕಾರ್ಯಕ್ರಮ ನೆರವೇರಿಸ್ತಾ ಇದ್ವಿ.